ಇವತ್ತೊಂದು ಡೈವರ್ಸ್ ಆಗಿರುವಂತಹ ಜಾತಕವನ್ನು ನೋಡೋಣ. ನೀವು ಮೇಲ್ಗಡೆ ಒಂದು ಚಾರ್ಟ್ನ ಅಬ್ಸರ್ವ್ ಮಾಡೋದಾದರೆ ಅಲ್ಲಿ ಲಗ್ನದಿಂದ ಸಪ್ತಮ ಭಾವದಲ್ಲಿ ನೋಡಿದರೆ ಕುಜದೋಷ ಇರೋದು ನಿಮಗೆ ಕಾಣುತ್ತೆ. ಸಪ್ತಮದಲ್ಲಿ ಸ್ವಂತ ಮೇಲೆ ಕುಜ ಇರೋದು ಕುಜದೋಷ ಅಲ್ಲ ಅಂತ ಹೇಳ್ತಾರೆ. ಆದರೂ ಸಹ ಈ ವ್ಯಕ್ತಿಯ ಜೀವನದಲ್ಲಿ ಡಿವೋರ್ಸ್ ಆಗಿರೋದನ್ನು ನಾನು ನೋಡಿದ್ದೀನಿ. ಹಾಗೆಯೇ ಸಪ್ತಮ ಹೇಗೆ ಡ್ಯಾಮೇಜ್ ಆಗಿ ನೋಡಿ, ಸಪ್ತಮದಲ್ಲಿ ಕುಜ ಇರುವಂಥದ್ದು. ಹಾಗೆಯೇ ಷಷ್ಠ್ಯಾಧಿಪತಿ 12ನೇ ಮನೆ ಅಧಿಪತಿ ಸಪ್ತಮದಲ್ಲಿರುವಂಥದ್ದನ್ನು ನೋಡಿ. ಹಾಗೆಯೇ ಇನ್ನೊಂದು ನೀವು ಅಬ್ಸರ್ವ್ ಮಾಡಬೇಕು, ಗುರುಗ್ರಹದ ಒಂದು ದೃಷ್ಟಿ ಕೂಡ 6ನೇ ಮನೆಯ ಅಧಿಪತಿ ಬಂದು ಶುಕ್ರನನ್ನು ನೋಡುವಂತಹದ್ದು. ಇವೆಲ್ಲ ನೋಡಬೇಕಾಗತ್ತೆ. ಪಾದಲಗ್ನದಿಂದ ನೋಡಬೇಕು, ಉಪಪಾದ ಲಗ್ನದಿಂದ ನೋಡಬೇಕು. ಆಮೇಲೆ ಹಲವಾರು ಥರದಲ್ಲಿ ನೀವು ಜಾತಕವನ್ನು ನೋಡಿದಾಗ ಈ ಜಾತಕದಲ್ಲಿ ಒಂದು ಡಿವೋರ್ಸ್ ಆಗಿರೋದನ್ನು ನಾವು ಸ್ಪಷ್ಟವಾಗಿ ಕಾಣ್ಬೋದು. ಆದರೆ ಶುಕ್ರ ಗ್ರಹದ ಮೇಲೆ ಗುರುವಿನ ದೃಷ್ಟಿ ಇರುವಂಥದ್ದು, ಇವೆಲ್ಲವನ್ನು ನೋಡಿದಾಗ 2ನೇ ಮದುವೆ ಇರೋದು ಬಹಳ ಚೆನ್ನಾಗಿದೆ, ಅಂತಹ ಸಮಸ್ಯೆಗಳೇನೂ ಇಲ್ಲ. ಹಾಗಾಗಿ ಮೊದಲನೇ ಮದುವೆ ಡಿವೋರ್ಸಿಗೆ ಕಾರಣ ಬಹುಶಃ ಗಂಡನ ಜಾತಕವನ್ನು, ಮೊದಲನೇ ಹುಡುಗನ ಜಾತಕವನ್ನು ಸ್ಪಷ್ಟವಾಗಿ ಅನಾಲಿಸಿಸ್ ಮಾಡದೇ ಇರೋದೇ ಈ ಡಿವೋರ್ಸ್ಗೆ ಕಾರಣ ಅಂತ ಹೇಳ್ಬೋದು.